ಯಜಮಾನ್ರೆ ಅದು ಏನಾಯ್ತು ಪಂಚಾಕ್ಷರಿ? ನಿನ್ನೆ ದೇವಸ್ಥಾನ ಮುಚ್ಚೋಕ್ಕಿಂತ ಮುಂಚೆ ಅಮ್ಮನವ್ರಿಗೆ ಹಸಿರು ಸೀರೆನ ಉಡಿಸಿತ್ತು. ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ಅಮ್ಮನವ್ರ ಸೀರೆನೇ ಬದಲಾಗಿದೆ. ಹಸಿರು ಸೀರೆಯಿಂದ ಕೆಂಪು ಸೀರೆ ಆಗೋಗ್ಬಿಟ್ಟಿದೆ. ಅದು ಹೇಗಯ್ಯ ಸಾಧ್ಯ? ಇದು ಮಾಯಾಜಾಲ ಮಾಡೋರಿಗೆ ಮಾತ್ರ ಸಾಧ್ಯ. ಅಂಥ ಮಾಯಾಜಾಲ ಮಾಡೋರು ನಮ್ಮೂರಲ್ಲಿ ಯಾರಿದ್ದಾರೆ? ಅದು ಹೇಗೆ ಅಷ್ಟೊಂದು ಖಚಿತವಾಗಿ ಹೇಳ್ತೀಯಾ ಅಮ್ಮನವ್ರ ಸೀರೆ ಬದಲಾಗಿದೆ ಅಂತ? ಯಜಮಾನ್ರೆ, ಅದು ದೇವಸ್ಥಾನ ಬಾಗಿಲು ಹಾಕೋದಕ್ಕಿಂತ ಮುಂಚೆ ನಾನು ಅರ್ಚಕರು ಇದೇ ವಿಷಯ ಆಗಿ ಮಾತಾಡ್ಕೊಂಡಿದ್ವಿ. ಹಾಗಾಗಿ ಬಣ್ಣದ ಬಗ್ಗೆ ಅಷ್ಟೊಂದು ಖಚಿತವಾಗಿ ಹೇಳಬಲ್ಲೆ. ವಿರೂಪಾಕ್ಷ ಶಾಸ್ತ್ರಿಗಳೇ, ಇದು 4ನೇ ಲಿಂಗ ಅಮ್ಮನವ್ರ ಮಡಿಲು ಸೇರ್ತಿರೋದು. ಎಲ್ಲವೂ ಶುಭವೇ, ಏನು ತೊಂದರೆ ಇಲ್ಲ. ಆದರೆ ನನ್ನ ಪ್ರಶ್ನೆ, ಈ ಪವಾಡ ಹೇಗಾಯ್ತು ಅಂತ. ನೋಡ್ದ್ಯಾ ಪಂಚಾಕ್ಷರಿ, ಇವರು ದಿವ್ಯಜ್ಞಾನಿಗಳು. ಏನೇ ನಡೆದ್ರು ಇವ್ರಿಗೆ ತಿಳಿಯುತ್ತೆ. ಅದಿರ್ಲಿ, ಇದು ಹೇಗೆ ನಡೀತು? ಯಜಮಾನ್ರೆ, ನೀವು ಒಂದು ಹೆಜ್ಜೆ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಅರ್ಚಕರು ಇದ್ದಾರೆ. ಇದೆಲ್ಲ ನಡೆದಿದ್ದಕ್ಕೆ ನಾವು ಮತ್ತು ಅವರಿಬ್ಬರೇ ಸಾಕ್ಷಿ. ನೀವಲ್ಲಿ ಬಂದರೆ ಎಲ್ಲ ವಿವರವಾಗಿ ಹೇಳ್ತೀನಿ. ಆಯ್ತು, ನೀನು ನಡಿ, ನಾವು ಹಿಂದೆನೇ ಬರ್ತೀವಿ. ಸರಿ ಯಜಮಾನ್ರೆ. ದೇಶಿಕರೇ, ನೀವು ಹೇಳಿದ್ದು ಸತ್ಯ. ಶ್ರೀಚಕ್ರ ಉದ್ಭವ ಆಗೋ ಕಾಲ ಸನ್ನಿಹಿತವಾಗ್ತಾ ಇದೆ. ನಡೀರಿ, ಇದೆಲ್ಲ ಹೇಗಾಯ್ತು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ಆದರೆ ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳ್ಬಿಡ್ತೀನಿ ಶಾಸ್ತ್ರಿಗಳೇ. ಈಗ ಇದೆಲ್ಲ ಏನೇ ನಡೀತಿದ್ರು ಅದಕ್ಕೆ ಕಾರಣ ಆ ಶ್ರೀಚಕ್ರಧಾರಣೆ ಶಿಶು ಅಂತಲೇ ನನ್ನ ಒಳಮನಸ್ಸು ಹೇಳ್ತಾ ಇದೆ. ಒಂದು ಪಕ್ಷ ಆ ಮಗುನೇ ಇದಕ್ಕೆಲ್ಲ ಕಾರಣವಾಗಿದ್ದರೆ ನೀವು ಆ ವಿಷಯನೇ ದೊಡ್ಡದು ಮಾಡ್ಕೊಂಡು ಆ ಮಗುಗೆ ಏನು ಅನಾಹುತ ಮಾಡಬಾರ್ದು. ಯಾಕೆಂದರೆ ಪಂಚಲಿಂಗಗಳಲ್ಲಿ ಕಡೆಯ ಲಿಂಗ ತೋರೋದಕ್ಕೆ ಆ ಮಗುನೇ ಬೇಕು. ಈ ಪವಾಡ ಮರ್ಮ ಏನು ಅಂತ ಗೊತ್ತಿಲ್ವಲ್ಲ. ಬನ್ನಿ, ಅಲ್ಲೇ ತಿಳ್ಕೊಳ್ಳೋಣ. ದೇಶಿಕರೇ, ನೀವು ಹೇಳಿದ್ದು ಸತ್ಯ. ಇದಕ್ಕೆಲ್ಲ ಕಾರಣ ಈ ಹುಡುಗಿನೇ ಅನ್ಸುತ್ತೆ. ಪಂಚಾಕ್ಷರಿ, ಏನಾಯ್ತು ಅನ್ನೋದನ್ನ ವಿವರವಾಗಿ ಹೇಳು. ಆಯ್ತು ಯಜಮಾನ್ರೆ. ನಿನ್ನೆ ದಿವಸ ಅರ್ಚಕರು ಅಮ್ಮನವ್ರಿಗೆ ಹಸಿರು ಬಣ್ಣ ಸೀರೆನ ಉಡಿಸಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ನಾನು ಅದನ್ನು ನೋಡಿ ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವರೇ ಧರೆಗಿಳಿದು ಬರ್ತಾರೇನೋ ಅನ್ನೋ ಆಗಿದೆ. ಪ್ರಕೃತಿ ಮಾತೆ ಥರ ಕಾಣಿಸ್ತಾ ಇದ್ರೆ ಅಂತ ಹೇಳಿದ್ದೆ ಅಲ್ವಾ ಅರ್ಚಕ್ರೆ? ಹೌದು ಶಾಸ್ತ್ರಿಗಳೇ. ಮಾಮೂಲಿ ಪೂಜೆಗೆ ಅಂತ ಬಂದು ಗರ್ಭಗುಡಿ ಬಾಕಲು ತೆಗೆದ್ರೆ ಅಮ್ಮನವ್ರು ಗುಡಿಸಿದ ಹಸಿರು ಸೀರೆ ಹೋಗಿ ಕೆಂಪು ಸೀರೆ ಆಗ್ಬಿಟ್ಟಿದೆ. ಹಿರಣ್ಮಯಿ, ನೀನೇನಾ ಅಮ್ಮನವ್ರ ಸೀರೆ ಬದಲಾಯಿಸಿದ್ದು? ಇಲ್ಲ, ನಾನಲ್ಲ. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ನೀನೇ ಸೀರೆ ಬದಲಾಯಿಸಿದ್ದು ಅಂತ. ನಾನು ಅವಾಗಿಂದ ಇವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಸೀರೆ ಉಟ್ಸಿಲ್ಲ, ನಾನು ಬರೀ ಅಮ್ಮನವ್ರಿಗೆ ಸೀರೆ ತಂದ್ಕೊಟ್ಟೆ, ಅಮ್ಮನವರೇ ಉಟ್ಕೊಂಡ್ರು ಅಂತ. ಅದು ಇವ್ರು ನನ್ನ ಮಾತು ಕೇಳ್ತಾನೆ ಇಲ್ಲ. ಸರಿ, ಇವರು ರಾತ್ರಿ ದೇವಸ್ಥಾನದ ಬಾಗಿಲು ಹಾಕೊಂಡು ಹೋಗ್ಬೇಕಾದ್ರೆ ಬೇರೆ ಬಣ್ಣದ ಸೀರೆ ಇತ್ತು, ಬೆಳಿಗ್ಗೆ ಬಂದು ನೋಡಿದಾಗ ಇನ್ನೊಂದು ಬಣ್ಣದ ಸೀರೆ ಇತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ರಾತ್ರಿ ಎಲ್ಲ ದೇವಸ್ಥಾನದ ಒಳಗಡೆನೆ ಇದ್ದು
ಯಾರೂ ಇಲ್ಲದೆ ಇರೋದು ನೋಡಿ ನೀನೇ ಸೀರೆ ಬದಲಾಯಿಸ್ಬಿರ್ಬೇಕು ಅಲ್ವಾ? ಸರಿ, ನೀನು ದೇವಸ್ಥಾನದ ಒಳಗಡೆ ಹೇಗೆ ಬಂದೆ? ಇಲ್ಲ, ನಾನು ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ದೇವಸ್ಥಾನದ ಬಾಗಿಲು ಹಾಕಿರ್ಲಿಲ್ಲ. ನಾನು ಅಮ್ಮನವ್ರಿಗೆ ಸೀರೆ ಕೊಟ್ಟು ಬರೋಷ್ಟೊತ್ತಿಗೆ ಇವರು ಬೀಗ ಹಾಕ್ಬಿಟ್ಟು ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟಿದ್ರು. ನಾನು ಇನ್ನೇನು ಮಾಡಲಿ, ಅದಕ್ಕೆ ಅಮ್ಮನವ್ರ ಗುಡಿ ಒಳಗಡೆನೆ ಕೂತಿದ್ದೆ. ಏನು ಅಂದ್ರೆ ರಾತ್ರಿ ಎಲ್ಲ ದೇವಸ್ಥಾನದ ಒಳಗಡೆನೇ ಇದೆಯಾ ಮಗು? ಮತ್ತೆ ನಾನು ಇನ್ನೇನು ಮಾಡಲಿ? ಏನು ಪುಣ್ಯವಂತೆ ತಾಯಿ ನೀನು. ಇಡೀ ರಾತ್ರಿ ಅಮ್ಮನವರ ದರ್ಶನ ಭಾಗ್ಯ ಸಿಕ್ಕಿದೆ. ನೀನೇ ಪುಣ್ಯವಂತೆ ಕಣಮ್ಮ. ಏನೇ ಇರಲಿ ದೇಶಿಕರೇ, ಧರ್ಮ ಪದ್ಧತಿಯನ್ನು ಮೀರೋ ಹಾಗಿಲ್ಲ. ಒಂದು ಹೆಣ್ಣು ಮಗು ಇಡೀ ರಾತ್ರಿ ದೇವಳದೊಳಗಡೆ ಇತ್ತು ಅಂತ ಅಂದ್ರೆ ಆ ಮಹಾತಾಯಿ ದೇವಸ್ಥಾನನ ಅಪವಿತ್ರ ಮಾಡೋದು ಹಾಗಲ್ವಾ? ಅಪವಿತ್ರ ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ವಿರೂಪಾಕ್ಷ ಶಾಸ್ತ್ರಿಗಳೇ, ನಾನು ನಿಮಗೆ ಮೊದಲೇ ಎಚ್ಚರಿಸಿದ್ದೀನಿ, ಆ ಥರ ಪಡಬೇಡಿ. ಈ ಮಗುಗೆ ನೀವು ಶಿಕ್ಷೆ ಕೊಟ್ಟರೆ ಕಳ್ಕೊಳ್ಳೋರು ನೀವೇ. ಏನು ಕಳ್ಕೊಳ್ತೀರಿ ಅಂತ ನಾನು ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾಗಿಲ್ಲ ಅಲ್ವಾ? ಗೊತ್ತು, ಆದ್ರೆ ನಾವು ಧರ್ಮ ಪದ್ಧತಿಯನ್ನು ಮೀರೋ ಹಾಗಿಲ್ಲ. ಒಂದು ಹುಡುಗಿ ದೇವಸ್ಥಾನ ಒಳಹೊಕ್ಕು ಆ ದೇವಸ್ಥಾನನ ಅಪವಿತ್ರ ಮಾಡಿದೆ ಅಂತ ಅಂದ್ರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಆ ಕಾರಣದಿಂದಾನೇ ಈ ದೇವಸ್ಥಾನದ ಗರ್ಭಗುಡಿಯಿಂದ ಹಿಡಿದು ಮೆಟ್ಲುವರೆಗೂ ನೀರು ಹಾಕಿ ಗುಡಿಸಿ ಒರೆಸಿ ಎಲ್ಲ ಮಾಡಬೇಕಾದ್ದು ಇದೇ ಹುಡುಗಿ. ಈ ದೇವಸ್ಥಾನದ ಧರ್ಮದರ್ಶಿಯಾಗಿ ನಾನು ಹಿರಣ್ಮೈ ಕೊಡ್ತಾ ಇರುವಂತ ಶಿಕ್ಷೆ ಇದು. ಬೇಡಿ ಶಾಸ್ತ್ರಿಗಳೇ, ಬೇಡಿ. ಇಷ್ಟು ಪುಟ್ಟ ಮಗುಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಶಾಸ್ತ್ರಿಗಳೇ. ಎಂಥ ದೊಡ್ಡವ್ರಿಗೆ ಆದರೂ ಈ ದೇವಸ್ಥಾನ ಸ್ವಚ್ಛ ಮಾಡೋದಕ್ಕೆ ಕನಿಷ್ಠ 1 ವಾರವಾದರೂ ಬೇಕು. ಇಷ್ಟು ಪುಟ್ಟ ಮಗುಗೆ ಆ ಶಿಕ್ಷೆ ಕೊಡಬೇಡಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇಶಿಕರೇ, ನೀವು ಧರ್ಮ ಸೂಕ್ಷ್ಮದಲ್ಲಿ ಸಲಹೆ ಕೊಡಬಹುದೇ ಹೊತ್ತು ದೇವಸ್ಥಾನದ ಆಡಳಿತದಲ್ಲಿ ತಲೆ ಹಾಕಾಗಿಲ್ಲ. ಸುಮ್ಮನೆ ಇರಬೇಕು. ನನ್ನಪ್ಪಿಗೆ ಇದೆ. ಅಮ್ಮನವ್ರ ಗುಡಿನ ಶುದ್ಧಿ ಮಾಡೋ ಭಾಗ್ಯ ಯಾರಿಗೂ ಸಿಗಲ್ಲ. ನಮ್ಮಪ್ಪ ದೇವಸ್ಥಾನದ ಚಪ್ಪಲಿ ಕಾಯ್ದು ಅಮ್ಮನವ್ರಿಗೆ ಸೇವೆ ಮಾಡಿದ್ದಾರೆ. ನಮ್ಮಮ್ಮನೂ ಈ ದೇವಸ್ಥಾನನ ಶುದ್ಧಿ ಮಾಡ್ತಿದ್ದಂತೆ. ಈಗ ಆ ಭಾಗ್ಯ ನನಗೆ ಸಿಕ್ಕಿದೆ. ಮಾಡ್ತೀನಿ, ನಾನು ಖುಷಿಯಿಂದ ಮಾಡ್ತೀನಿ. ನಾನು ಈಗಲೇ ಮಾಡ್ತೀನಿ. ಎಂಥ ಕ್ರೂರ ತೀರ್ಮಾನ ಶಾಸ್ತ್ರಿಗಳೇ ನಿಮ್ಮದು. ಅಂಥ ದೈವ ಕೃಪೆ ಇರೋ ಮಗುನ ನಾವು ಪೂಜಿಸ್ಬೇಕು. ಆ ಮಗು ಕೈಲಿ ಹೀಗೆ ದುಡಿಸ್ಕೋಬೇಕಾ? ದೈವ ಕೃಪೆ ಆ ದೈವ ಕೃಪೆ ಇದ್ದ ಮೇಲೆ ಆ ದೇವರೇ ಬಂದು ಇವಳಿಗೆ ಸಹಾಯ ಮಾಡಲಿ. ದೇಶಿಕರೇ, ಇವಳು ಸರಿಯಾಗಿ ಶುದ್ಧಿ ಮಾಡ್ತಲೋ ಇಲ್ವೋ ಅನ್ನೋ ಉಸ್ತುವಾರಿನ ನಿಮಗೆ ನಾನು ವಹಿಸಿದೆ. ಇದು ನಾನು ನಿಮಗೆ ಕೊಡ್ತಾ ಇರೋ ಶಿಕ್ಷೆ, ಆದೇಶ. ಅಮ್ಮ ತಾಯಿ ಜಗನ್ಮಾತೆ, ಇಂತಹ ದುಷ್ಟ ಜನರನ್ನು ಇನ್ನೂ ಯಾಕಮ್ಮ ಉಳಿಸಿದ್ಯಾ? ಅಜ್ಜಿ, ಅಜ್ಜಿ, ಏನಪ್ಪ ಗಾರಿ? ಅಜ್ಜಿ, ನಿಮ್ಮ ಮಗ ಶೇಖ್ರಿ ಎಲ್ಲ ಹೋಗ್ತೀನಿ ಅಂತ ಹೇಳಾದ್ರು ಹೋದ್ರಾ? ಇಲ್ಲ ಕಣೋ, ನನಗೂ ಅದೇ ಚಿಂತೆ ಆಗಿದೆ. ಆದರೆ ಶೇಖ್ರಿದಲ್ಲ, ಅವನು ಬಿಡು. ಅವನಿಗೆ ಊರೂರು ಸುತ್ತಿ ಅಭ್ಯಾಸ ಇದೆ. ಅವನು ಎಲ್ಲಿರ್ತಾನೋ ಅದೇ ಗೂಡು ಅವನಿಗೆ. ಆದರೆ ಅವನ ಜೊತೆ ಹೋಗಿದ್ದಾಳಲ್ಲ ನಮ್ಮ ಹಿರಣ್ಮಯಿ, ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋದೇ ನನಗೆ ಆತಂಕ ಕಣೋ. ಏನು ಮನುಷ್ಯರೋ ಏನೋ, ಹೇಳ್ದಕ್ಕೆ ಅದು ನಿರ್ಧಾರ ತಗೊಂಡ್ಬಿಡ್ತಾರೆ. ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲೂ ಗೊತ್ತಾಗಲ್ಲ. ಇರಿ, ನಾನು ಊರಲ್ಲಿ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ.
ಬಂಗಾರಿ, ನಿನ್ನ ಮಗಳು ನೋಡಿದ್ರೆ ಒಬ್ಳೆ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇದ್ದಾಳೆ. ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ? ಏನಾದರೂ ಅರಸ್ಕೊಂಡಿದ್ರಾ ದೇವಸ್ಥಾನ ಸೇವೆ ಮಾಡ್ತೀವಿ ಅಂತ? ಏನ್ ಮಾತು ಅಂತ ಆಡ್ತಿದ್ಯೋ? ನನ್ನ ಮಗಳು ಊರ್ ಬಿಟ್ಟಾಗ್ಲೇ ತುಂಬಾ ದಿನ ಆಯ್ತು. ನಾವು ಅವಳನ್ನ ಹುಡುಕ್ತಿದೀವಿ. ಈಗ ನೋಡೋದು ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗಿದ್ದಾಳೆ ಅಂತಿದ್ಯಾ? ನಿಮ್ದೊಳ್ಳೆ ಕತೆ ಆಯ್ತಲ್ಲಯ್ಯ. ನಾ ಕಣ್ಣಾರೆ ನೋಡಿ ಸುಳ್ಳು ಹಂಗಾದ್ರೆ? ಆ ಮಗು ಒಂದೇ ದೇವಸ್ಥಾನನೆಲ್ಲ ಗುಡಿಸಿ ನೀರು ತಂದು ದೇವಸ್ಥಾನ ಶುದ್ಧಿ ಮಾಡ್ತಿದೆ. ಆ ಪಂಚಾಕ್ಷರಿನೇ ಎಲ್ಲ ಉಸ್ತುವಾರಿ ವಹಿಸ್ಕೊಂಡಿದ್ದಾನೆ. ನಾನೇನೋ ನೀವೆಲ್ಲ ಹರಕೆ ಹೊತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೆ. ಅವಳು ದೇವಸ್ಥಾನದಲ್ಲಿ ಸೇವೆ ಮಾಡ್ತಿದ್ದಾಳೆ ಅಂದ್ರೆ ನಮ್ಮ ಹಿರಣ್ಮಯಿ ಊರಿಗೆ ಬಂದಿದ್ದಾಳೆ ಅಂತಾನೆ ಅರ್ಥ. ಅದೇನು ಹರಕೆ ಹೊತ್ಕೊಂಡಿತ್ತೋ ಏನೋ, ಮೊದಲು ಹರಕೆ ತೀರಿಸಿ ಆಮೇಲೆ ಮನೆಗೆ ಹೋಗೋಣ ಅಂತ ಅಲ್ಲಿಗೆ ಹೋಗಿರ್ಬೇಕು. ಬಂಗಾರಿ, ಈಗಲೇ ಹೋಗಿ ಅವಳನ್ನ ಕರ್ಕೊಂಬರೋ. ಒಂದ್ ವೇಳೆ ಅಲ್ಲಿ ಏನಾದ್ರೂ ಕೆಲಸ ಇದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಮಾಡೋಣ. ಹಾಗೆ ಮಾಡಿ, ಪಾಪ ಹುಡುಗಿ ಕಷ್ಟ ನೋಡೋಕ್ಕಾಗ್ತಿಲ್ಲ. ಆ ಮಗು ದೇವಸ್ಥಾನ ಎಲ್ಲ ತೊಳೆಯೋದು ಗುಡಿಸೋದು ನೋಡ್ತಿದ್ರೆ ನಮ್ಮ ಶೇಖರಿ ಮಗಳು ಸುಂದ್ರಿನೇ ನೋಡ್ದಾಗುತ್ತೆ. ನಾನಿನ್ ಬರ್ತೀನಪ್ಪ. ಅಮ್ಮ, ಮಹಾತಾಯಿ ತ್ರಿಪುರ ಸುಂದರಿ, ನಮ್ಮ ಹಿರಣ್ಮಯಿ ಎಲ್ಲೇ ಹೋಗ್ಲಿ ಹೇಗೆ ಇರ್ಲಿ ಅವನ್ನ ನಿನ್ನ ಸನ್ನಿಧಾನಕ್ಕೆ ಕರೆಸ್ಕೊತೀಯಲ್ಲ, ಅದೇಮ್ಮ ನಾವೆಲ್ಲ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ. ಸದ್ಯ ನೆಮ್ಮದಿ ಆಯ್ತು. ಅವಳು ಇಲ್ಲಿ ಬಂದ್ರೆ ಇಲ್ಲೇ ಇಟ್ಕೊಂಡ್ರಿ. ನಾನು ಸಿಕ್ಕಿಲ್ಲ ಅಂತ ಊರಲ್ಲಿ ಆಲಿತಿರ್ತಾಳೆ. ನಾನು ಹೋಗಿ ಬರ್ತೀನಿ. ಆಯ್ತಪ್ಪ, ಹೋಗ್ಬಾ. ಅಮ್ಮ, ಮಹಾತಾಯಿ, ನಮ್ಮ ಕುಟುಂಬದವರ ಮೇಲೆ ನಿನ್ನ ಕರುಣೆ ಅಪಾರ ಅಮ್ಮ, ಅಪಾರ ತಾಯಿ. ಸದಾಕಾಲ ನಿನ್ನ ಕರುಣೆ ಹೇಗೆ ಇರಲಮ್ಮ, ಹೀಗೆ ಇರಲಿ. ಈ ಮಗು ಎಷ್ಟು ಕಷ್ಟಪಡ್ತಾ ಇದೆ. ಹೋಗಿ ಶಾಸ್ತ್ರಿಗಳಿಗಾದ್ರೂ ಹೇಳೋಣ. ಸರಿ ಇಲ್ಲ ಶಾಸ್ತ್ರಿಗಳೇ, ಇದು ಖಂಡಿತ ಸರಿ ಇಲ್ಲ. ನೋಡಿ, ಆ ಮಗು ಇಡೀ ರಾತ್ರಿ ದೇವಸ್ಥಾನದಲ್ಲಿ ಕಳೆದಿದೆ. ಶಿಕ್ಷೆ ಅನ್ನೋದಾದ್ರೆ ಅಷ್ಟೇ ಸಾಕಲ್ವಾ? ಮತ್ತೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಕಾ ಅವಳಿಗೆ? ಸರಿ ಇಲ್ಲ. ನಾನು ಹೋಗಿ ಆ ಮಗುಗೆ ಸಹಾಯ ಮಾಡ್ತೀನಿ ಶಾಸ್ತ್ರಿಗಳೇ. ನಿಂತ್ಕೊಳ್ಳಿ. ದೇಶಿಕರೇ, ನಿಮಗೆ ಉಸ್ತುವಾರಿ ನೋಡ್ಕೊಳ್ಳಿ ಅಂತ ಹೇಳಿರೋದು, ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಲಿಲ್ಲ. ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀನೋ ಅವರೇ ಶಿಕ್ಷೆ ಅನುಭವಿಸ್ಬೇಕು. ಅವಳೇ ನೀರು ತರಬೇಕು, ಮೆಟ್ಟಲು ತೊಳಿಬೇಕು, ಎಲ್ಲ ಒರೆಸ್ಬೇಕು, ಗುಡಿಸ್ಬೇಕು. ನಾವು ನಿಂತ್ಕೊಂಡು ನೋಡ್ತಾ ಇರಬೇಕು ಅಷ್ಟೇ. ರೀ, ದೈವ ಕೃಪೆ ಇರೋ ಮಗು ಕಣ್ರಿ ಅದು. ದೈವಾಂಶ ಸಂಭೂತೆ, ಶ್ರೀಚಕ್ರಧಾರಿಣಿ ಅವಳು. ಅಂಥ ಮಗುಗೆ ಇಷ್ಟು ದೊಡ್ಡ ಶಿಕ್ಷಣ.
ದೈವಾಂಶ ಸಂಭೂತಿ ಅಲ್ಲ? ಹಾಗಿದ್ರೆ ಕರೀರಿ ನಿಮ್ಮ ಮಹಾತಾಯಿನ, ಬರ್ಲಿ. ಅವರೇ ನೀರು ತರಲಿ, ಅವರೇ ಕಸ ಗುಡಿಸ್ಲಿ, ಅವರೇ ಮೆಟ್ಲು ತೊಡಿಲಿ, ಎಲ್ಲ ಅವರೇ ಮಾಡ್ಲಿ. ನೋಡ್ಬಿಡೋಣ ಪವಾಡನು, ಏನಂತೀರಿ? ಅಮ್ಮ ತಾಯಿ ಜಗನ್ಮಾತೆ, ಇದೇನಿದು? ನಿನ್ನೆದುರಿಗೆ ನಿನ್ನ ಭಕ್ತಿಯಿಂದ ನಿನ್ನನ್ನು ಇಷ್ಟೊಂದು ಅವಮಾನ ಮಾಡ್ತಿದ್ದಾರೆ, ಆದರೂ ನಿನಗೆ ಇವರು ದುಷ್ಟತನ ಕಾಣಿಸ್ತಿಲ್ವಾ? ಈ ಪಾಪಿಗಳ ಸವಾಲು ಕೇಳಿಸ್ತಿಲ್ವಾ ತಾಯಿ? ಈ ನಿನ್ನ ಮಗಳು ಹೆಣ್ಮೈ ಮೇಲೆ ನಿನಗೆ ಕರುಣೆನೇ ಬರ್ತಿಲ್ವಾ? ಹಾ, ಹೇಳು ತಾಯಿ, ಹೇಳು. ಅಯ್ಯೋ ಪಾಪ, ಆ ಮಗು ಅಷ್ಟೊಂದು ಕಷ್ಟಪಡ್ತಾ ಇದೆಯಾ? ಓಹೋ, ಬನ್ನಿ ಬನ್ನಿ ಹೋಗಿ ನೋಡೋಣ. ಮಗು, ಈ ಕೆಲಸ ನೀನ್ ಮಾಡ್ತಾ ಇದೀಯಾ? ನೀನ್ ಮಾಡ್ಬಾರ್ದಮ್ಮ. ನಾವ್ ಯಾಕೆ ಇರೋದು ಹೇಳು? ನಾವು ಮಾಡ್ತೀವಿ, ಕೊಡಪ್ಪ. ಇಲ್ಲ, ನಾನು ಇದನ್ನ ನಿಮ್ಗೆ ಕೊಡಲ್ಲ, ಇದನ್ನ ನಾನೇ ಮಾಡ್ಬೇಕು. ಈ ಕೆಲಸ ನಂಗೆ ತೃಪ್ತಿ ಕೊಟ್ಟಿದೆ. ಯಾಕೊಡಮ್ಮ ಇಲ್ಲಿ ತಗೊಳ್ಳಿ ಶಾಸ್ತ್ರಿಗಳೇ. ಕೊಡುವತ್ತ ನೀನೇನ್ ಮಾಡ್ತೀಯ ಒಟ್ಟಿವೆ? ನಾನು ರಂಗೋಲಿ ಬಿಡಿಸ್ತೀನಿ. ಒಳ್ಳೊಳ್ಳೆ ಚಿತ್ರ ಬಿಡಿಸು, ನಾನು ಬಣ್ಣ ತುಂಬ್ತೀನಿ. ಆಗ್ಲಿ. ನೀವಿಬ್ರೇ ಕೆಲಸ ಹಂಚ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ? ನಿನ್ನ ಮಕ್ಕ ಶಾಸ್ತ್ರಿಗಳು ಗುಡಿಸ್ತಾ ಇದ್ದಾರೆ, ನಾನು ರಂಗೋಲಿ ಬಿಡಿಸ್ತೀನಿ, ನೀನು ನೀರಾಕೋ. ಅಯ್ಯ ನಿನ್ನ. ಅರ್ಚಕ್ರೆ, ನೀರು ತಗೊಂಬನ್ರಿ, ರಂಗೋಲಿ ಹಾಕ್ತೀನಿ. ಹಾಕಿ. ಸದ್ಯ ಈ ಪುಟ್ಟ ಮಗುಗೆ ಕೆಲಸ ತಪ್ಪಲ್ಲ. ಅಮ್ಮ ತಾಯಿ ಜಗನ್ಮಾತೆ, ಇಷ್ಟಪಟ್ಟು ಕೆಲಸ ಮಾಡ್ತಿದ್ದೆ, ಎಲ್ಲ ಇಸ್ಕೊಂಡ್ಬಿಟ್ರು. ಇರ್ಲಿ ಬಿಡಮ್ಮ, ಎಲ್ಲ ಅಮ್ಮನವ್ರ ಮಹಿಮೇನಮ್ಮ. ನೋಡು, ನೀನು ಇಷ್ಟೊತ್ತು ಕೆಲಸ ಮಾಡಿ ಸುಸ್ತಾಗಿದ್ಯಾ? ಪಾಪಿಗಳವರು ಮಾಡ್ಲಿ ಬಿಡು. ನೀನು ಹೋಗಿ ಒಂದ್ ಕಡೆ ಕೂತ್ಕೊಂಡು ಇವ್ರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನೋಡಬೇಕು, ಸರಿನಾ? ಅಮ್ಮ ಜಗದೀಶ್ವರಿ, ಅವರಿಗೆ ಶಿಕ್ಷೆ ಕೊಡೋ ನೆಪದಲ್ಲಿ ನನಗೆ ಶ್ರೀಚಕ್ರದ ದರ್ಶನ ಮಾಡಿಸಿದ್ಯಾ ತಾಯಿ? ಧನ್ಯನಾದೆ. ಇಂತಹ ಸುದಿನವನ್ನು ನೋಡೋ ಭಾಗ್ಯ ಕರುಣಿಸಿದೆಯಲ್ಲ ತಾಯಿ. ನಾನೇ ಪುಣ್ಯವಂತ.